ಬಹಳ ಮಾರ್ಮಿಕವಾಗಿ ಹೌದ್ ಬಹಳ ವಿಸ್ತಾರವಾಗಿ ಅದು ಸಾಗಿ ಬಂದದ ಕಾರ್ಯಕ್ರಮ. ಭಾಳ ಚಂದ ನಡೆದಾವ. ಇವ್ರು ಹೋಗಿ ಅಲ್ಲಿಲಾಗ ಹೊಡೆಯೋದು, ಅವ್ರು ಬಂದು ಇಲ್ಲಿಲಾಗ ಹೊಡೆಯೋದು. ಏನಾಗ್ಯದ? ಅಲ್ಲಿ ಒಮ್ಮಲಾಗ ಹೊಡೆದು, ಇಲ್ಲೊಮ್ಮಲಾಗ ಹೊಡೆಯುದು, ಕಾಲು ಕಟ್ಕೊಂಡ್ ಹೊಡೆಯೋದು, ಹೌದು ಬಡಗಿ ಹಿಡ್ಕೊಂಡು ಹೊಡೆಯುದು. ಇದ್ರೊಳಗ ಹಾಡಿಕೆ ನಡೆದವ. ಹೌದ್ ಮಾತಾಡಂತ ಮಾಸ್ತರ್ಗಳ ಒಳಗ ಹೌದ್ ಅವ್ರು ಮಾತಾಡ್ಕೊತ ಹಾಡಿಕೆ ನಡೆದವ. ಹೌದ್ ನಡ್ದಾವ್ರಿವ. ನಾವು ಹಾಡೋದ್ರ ಒಳಗ ಹಾಡವ್ರದ ನಡ್ದದ. ಹಾಡೋದು ನಡೆದದ. ಹೌದ್ ಕೂಡ್ದಂತ ದೈವ ಬಹಳ ಹಾಲು ಮತ ಅನ್ನೋ ಬಹಳ ವಿಸ್ತಾರವಾಗಿ ಹಾಲು ಮತನ್ನೇ ಅರ್ಕೊಂಡು ಕುಡ್ದಿರುವಂತ ಜನ ಇಲ್ಲಿ ಇವತ್ತಿನ ದಿವಸ ಆದ್ರಿವ. ಮೊದಲಿಗೆ ಬಂದು ಪಾಳ್ಯದೊಳಗೆ ಹೇಳಿದೆ ಏನತ್ತ, ಇಲ್ಲಿ ಹೂ ಮಾರುವಂತ ವ್ಯವಹಾರ ಆಗ್ಬೇಕು, ಹೊರತಾಗಿ ಹುಲ್ಲು ಮಾರುವಂತ ವ್ಯವಹಾರ ಆಗಿರ್ಬಾರ್ದು ಅಂತ ಹೇಳಿದೆವು. ಯಾಕತ್ ಕೇಳಿದ್ರ, ಯಾಕ್ರಿವ ದಿನನಿತ್ಯ ಎಲ್ಲ ಕಡೆ ಕಾರ್ಯಕ್ರಮ ಮಾಡಿವ್ ಖರೆ ಇವತ್ತ ಇಲ್ಲಿ ಕುತ್ತು ಹಾಡಿಕೆ ಕೇಳುವಂತ ಜನ ಹೆಂಗದಾರಂದ್ರ ಹೆಂಗದಾರಿವ, ಸಾಕ್ಷಾತ್ ಶಿವ ಪಾರ್ವತಿ ಸ್ವರೂಪಿಯಾಗಿ ಇವತ್ತು ಹಾಡಿಕೆ ಕೇಳಕತ್ತಾರ ಅಂತ ಹೇಳಿ ನನ್ನ ಆತ್ಮ ಹೇಳಕತ್ತದ ನಾಡಗೌಡ. ಹೌದ್ ಹೌದ್ ಹೌದು. ಯಾಕೆ ಹೇಳಕತ್ತದಪ್ಪ ಅಂತಂದ್ರ, ಯಾಕ್ರಿವ ಒಂದ್ ಊರ್ ಒಳಗ ಹಾಡಿಕೆಗೆ ನಿನ್ನೆನೆ ಹೋಗಿದ್ದೇವ್, ಬಾಳ ದೂರ ಇಲ್ಲ. ನಿನ್ನೆ ಕಾರ್ಯಕ್ರಮಕ್ಕೂ ಹೋದಾಕಾರ ಹೌದು ನಮ್ಮ ಬಾಯಾಗಿನ ನುಡಿ ಬರಟೆಗೆ ಅಲ್ಲಿ ನಿಂತು ಏ ಹತ್ತಿದ್ರು ಅವ್ರು. ಹೌದ್ ಮಾತಾಡು ಬೇಡ ಹತ್ತಿತ್ತಿಲ್ಲ, ಹಾಡು ಬೇಡ ಹತ್ತಿತ್ತಿಲ್ಲ, ಬರೇ ಹತ್ತಿದ್ರು ಅವ್ರು. ಯಾಕ ಹೊತ್ತೆ ಹೊಂಡತ ಖರೆ ಅವ್ರ ಕೈ ನಿಂದಿರ್ಲಿಲ್ಲ, ನಮ್ಮದು ಬಾಯಿ ನಿಂದಿರ್ಲಿಲ್ಲ. ಹೌದ್ ಹೌದ್ ಟೈಮ್ ಪಾಸ್ ಮಾಡಿ ಏನ್ ಮಾಡಿದಿವಿ, ಏನಾಯ್ತವ, ರೊಕ್ಕ ತಗೊಂಡು ಮನಿಗೆ ಬಂದಿವಿ. ಹೌದ್ ಇಲ್ಲಿ ಹಿಂಗಾಗಿಲ್ಲ ಇವತ್ತು ವ್ಯವಹಾರ. ಏನಾಗ್ಯದವ, ಇವತ್ತು ನಾವು ಬೇಡದಟ್ಟು ರೊಕ್ಕ ಕೊಟ್ಟು ನಮ್ಮ ಮನಸ್ಸಿಗೆ ಬಂದಂತ 2 ಆಕಳುಗಳು ಇವತ್ತು ತಂದಿದ್ದೇವೆ. ಒಂದ್ ಬಳಕ ಏನ್ ಮಾಡ್ಬೇಕು, ಆಕಳಿಗೆ ಚಂದಿ ಹಾಕಿ ಹೈನ ಹಿಂಡಿ ಹಾಲು ಕಾಸಿ ಅದಕ್ಕೆ ಹೆಪ್ಪ ಹಾಕಿ ಮೊಸರು ಮಾಡಿ ಮಜ್ಜಿಗೆ ಮಾಡಿ ತುಪ್ಪ ತಗದು ಬೆಣ್ಣೆ ತಗದು ಒಲಿ ಮೇಲೆ ಇಟ್ಟು ತುಪ್ಪ ಕಾಸಿ ಹೆಂಗ ತುಪ್ಪ ಸವಿದಾರಲ್ಲ ಇವತ್ತಿ ಸಬದಾಗ ಹಂಗ ತುಪ್ಪ ಸವಿಲತ್ತಾರ ಅಂತ ಹೇಳಿ ಆತ್ಮಕ್ಕೆ ಹೇಳತ್ತದ ನಾಡಗೌಡ. ನನ್ನ ಆತ್ಮ ಹೇಳತ್ತದ. ಹೌದ್ ಹೌದ್ ಯಾಕತ್ ಕೇಳು, ಯಾಕ್ರಿವ, ತವ್ರ ಮನಿತನ ಬಂದಿದ್ದೇವತ್ ಹೇಳಿ ನಮ್ಮ ತಂಗಿ ಸರ್ಜೋಡಿ ಹಾಡ್ಲತ್ತಂತೆ ಬಹಳ ಮಾರ್ಮಿಕವಾಗಿ ಅಕ್ಷತ ಇಟತನ ಹೆಣ್ಣು ಮಕ್ಕಳ ಮೇಲೆ ವರ್ಣ ಮಾಡಿ ಆ ಹೆಣ್ಣು ಮಕ್ಕಳು ಗಂಡನ ಮನಿ ಒಳಗ ಹೆಂಗ ನಡಿಬೇಕು, ಹೆಣ್ಣು ಮಕ್ಕಳು ಗಂಡನ ಮನಿ ಒಳಗಿದ್ರ ಏನ್ ಬೆಲೆ ಸಿಗ್ತದ, ತವ್ರ ಮನಿ ಒಳಗಿದ್ರ ಏನ್ ಬೆಲೆ ಸಿಗುತ್ತದ ಅನ್ನಂತದು ಬಹಳ ಮಾರ್ಮಿಕವಾಗಿ ಹೇಳಿ ಹೆಣ್ಣು ಮಕ್ಕಳಿಗೆ ತಾಯಿದೇರ ಬಗ್ಗೆ ವರ್ಣ ಮಾಡಿ ಬಹಳ ಮಾರ್ಮಿಕವಾಗಿ ಮಾತಾಡಿ ವಯಸ್ಸು ಚಿಕ್ಕದಿದ್ರು ಬಹಳ ಚೊಕ್ಕಾಗಿ ಹೇಳ್ಯಾರಿಪ್ಪ. ಮೂರ್ತಿ ಚಿಕ್ಕದಿದ್ರು ಕೀರ್ತಿ ದೊಡ್ಡದನ್ನಂತ ಮಟ್ಟಕ್ಕೆ ತನ್ನ ವಯಸ್ಸು ಚಿಕ್ಕದಿದ್ರು ಅನುಭವ ಮಾತು ಬಹಳ ದೊಡ್ಡ ಹೇಳಿದಳು. ಯಾಕತ್ ಹೇಳ್ಬೇಕಾಗ್ಯದಂದ್ರ, ಯಾಕ್ರಿವ ನಾನು ಮದುವೆ ಮಾಡಿ ಕೊಟ್ಟು ನಾವು ತವ್ರ ಮನಿ ಬಿಟ್ಟು ಹೋಗಿ 22 ವರ್ಷ ಆಯ್ತು, ಹಾಡಕತ್ 36 ವರ್ಷ ಆಯ್ತು. ಸಣ್ಣ ವಯಸ್ಸಿನಾಗೆ ಮದುವೆ ಮಾಡಿ ಕೊಟ್ರು ಮಾಡುವತ್ ಖರೆ ಇಟ್ಟ ಅನುಭವ ಪದ. ನಾ ಗಂಡನ ಮನ್ಯಾಗ 20 ವರ್ಷ ಆದ್ರೂ ನನಗ ಅನುಭವ ಬರ್ಲಾರ ಮಾತು ಇವತ್ತ ನನ್ನ ಪ್ರೀತಿಯ ತಂಗಿ ಅಕ್ಷತ ಹೇಳಿದ್ರಿ. ಇವತ್ತ ಅಕ್ಷತ ಯಾಕೆ ಹೇಳ್ಯಾಳಪ್ಪ ಅಂತಂದ್ರ, ಯಾಕೆ ಹೇಳಿದ್ರಿವ, ತವ್ರ ಮನಿ ಒಳಗಿದ್ರು ಗಂಡನ ಮನಿ ಒಳಗೆ ಹಿಂಗೆ ಆತದನಂತದ ಅನುಭವ ಬಹಳ ಮಾರ್ಮಿಕವಾಗಿ ಮಾತಾಡಿ ಜನರ ಮನಸ್ಸನ್ನು ಗೆದ್ದು ನನ್ನ ಪ್ರೀತಿಯ ತಂಗಿ ಎಲ್ಲರ ಕಣ್ಣೊಳಗೆ ನೀರು ತಂದು ಎಲ್ಲ ತಾಯಿ ತಂದಿಗೆ ಮನಸ್ಸಿಗೆ ಮುಟ್ಟುವಂತ ಮಾತನ್ನು ಹೇಳ್ಯಾಳ. ಕಲೆ ಆಕಿನ ನೆಲೆ ಇನ್ನೂ ಮುಗಿಲೆತ್ತರಕ್ಕೆ ಬೆಳಿಲತ್ ಹೇಳಿದ್ ಶ್ರೀ ಅಮೋಘ ಸಿದ್ದೇಶ್ವರನಲ್ಲಿ ಬೇಡ್ಕೊಂಡು ಇವತ್ತ ತವ್ರ ಮನೆಗೆ ಬಂದಿದ್ದೇವಪ್ಪ ಅಂತಂದ್ರ ಇಬ್ರು ಅಕ್ಕ ತಂಗಿ ಹೆಂಗ ಕಾರ್ಯಕ್ರಮ ಮಾಡ್ಬೇಕಾಗ್ಯದ. ಅಕ್ಕ ಬಂದ್ರ ಗಂಡನ ಮನಿದಿಂದ ತವ್ರ ಮನಿ ಒಳಗೆ ಹೆಂಗ ಪ್ರೀತಿ ಇರ್ತದ, ತಂಗಿ ಇದ್ದ ಮನಿ ಒಳಗೆ ಲಾಡಿಕೆ ಒಳಗ ಉಂಡು ತಿಂದು ಹೆಂಗ ಬೆಳೆದಾಳ ಹೆಂಗ ಅನ್ನಂತದ ವಿಸ್ತಾರ ಮಾಡಿ ಬಹಳ ಮಾರ್ಮಿಕವಾಗಿ ಹೇಳಕತ್ತಾಳ. ಇವತ್ತ ನಾ ಅಕ್ಷತಾ ತನ್ನ ತವ್ರ ಮನಿದಿಂದ ಬಂದಾಳ, ಅಣ್ಣ ತಮ್ಮರ ಕೂಡನೆ ಬಂದಾಳ, ಕಾರ್ಯಕ್ರಮ ಮಾಡಕತ್ತಾಳ. ಇವತ್ತು ನಾ ನಿಮ್ಮ ಕೂಡ ಕಾರ್ಯಕ್ರಮಕ್ಕೆ ಬಂದಿನಪ್ಪ ಅಂತಂದ್ರ ನನ್ನ ಗಂಡನ ಮನಿದಿಂದ ಬಂದಿನಿ. ಗಂಡನ ಮನಿದಿಂದ ಬಂದ್ರು ತವ್ರ ಮನಿ ಹೆಸರಾಕಿ ಹಾಡ್ತೀನಪ್ಪ ಅಂತಂದ್ರ ನನ್ನ ತವ್ರ ಮನಿಗೆ ಬಂದಿನಿ ಅಂದ್ರ ಅಣ್ಣ ತಮ್ಮರ ಮೇಲೆ ಮಾಯಾ ಹೆಚ್ಚಾಗಿ, ತಾಯಿ ತಂದಿ ಮೇಲೆ ಪ್ರೀತಿ ಹೆಚ್ಚಾಗಿ ಹೆಂಗ್ ಹಾಡ್ಬೇಕಾಗ್ಯದ, ಅಣಗಳ ಮೇಲೆ ಕೇಳು. ಹೋಲಿ ಹವಳ
ನಾಡಗೌಡ ಏನಾಯ್ತಿವ ಇದು ನಾವು ಹಾಡ್ತಕ್ಕಂಥದ್ದು ಹಾಡಲ್ಲ. ಮತ್ ಯಾರು ಹಾಡ್ತಿದ್ರು? ನಮ್ಮ ಆಯಿಗಳು ನಮ್ಮ ಮೌಗಳು ಹಿಂದಕ್ಕೆ ಹಾಡ್ತಿದ್ರತ್ತ. ನಮ್ಮ ಆಯಿ ಕುತ್ತಕ್ಕರ ಹಿಂಗ್ ಹೇಳ್ತಿದ್ಳು. ಅದು ನಾ ಇವತ್ತು ಸಭದಾಗ ಹೇಳಕತ್ತೀನಿ. ಹೌದ್ ಹೌದು ನಮಗೆಲ್ಲ ಇಂಥ ಅನುಭವ ಮಾತು ಬರಂಗಿಲ್ಲ ತಮ್ಮ. ಹೌದ್ ನಮ್ಮ ಆಯಿ ಹೇಳೋದು ಮಾತು ಇವತ್ತು ಜನರ ಮುಂದೆ ಹೇಳ್ಬೇಕಾಗ್ಯದ. ಹೌದ್ ಹೌದು ಹೆಂಗ ಹೆಂಗವ? ಬೀಜಕ್ಕ ಇಟ್ಟೀನಿ ಬೀಜಾಳ ನನ್ನ ತಮ್ಮ, ಬೀಜಕ್ಕ ಇಟ್ಟೀನಿ ಬೀಜಾಳ ನನ್ನ ತಮ್ಮ, ನಿನಗಾಗಿ ಇಟ್ಟೀನಿ ನನ್ನ ಮಗಳ, ನಿನಗಾಗಿ ಇಟ್ಟೀನಿ ನನ್ನ ಮಗಳ, ನಿನಗಾಗಿ ಇಟ್ಟೀನಿ ನನ್ನ ಮಗಳ, ನಿನಗಾಗಿ ಇಟ್ಟೀನಿ ನನ್ನ ಮಗಳ. ಏನ್ ಹಾಡ್ದಿ? ಏನ್ ಹಾಡ್ದೇವ? ಬೀಜಕ್ಕ ಇಟ್ಟಿನಿ ಬಿಳಿ ಜ್ವಾಳ ನನ್ನ ತಮ್ಮ, ಹೌದ್ ನಿನಗಾಗಿ ಇಟ್ಟಿನಿ ನನ್ನ ಮಗಳು. ನನ್ನ ಮಗಳ. ಹೌದ್ ಯಾಕಪ್ಪ ಅಂತಂದ್ರ ತಾಯಿ ತಂದಿ ಹೌದ್ ಬ್ಯಾರೆ ಊರಿಗೆ ನಮ್ಮನ್ನ ಮಾಡಿ ಕೊಟ್ಟಿರಂದ್ರ ಹಾ ಹಾ ತವ್ರ ಮನೆ ಸಂಬಂಧ ಉಳಿಲಿ ಅಂತ ಹೇಳಿ, ಹೌದ್ ತವ್ರ ಮನಿಗೆ ಹೋಲಕ್ಕ ಬರ್ಲಕ್ಕ ದಾರಿ ಆಗಲತ್ ಹೇಳಿ ಹೌದು ತಮ್ಮ ಕುಡಕಿದ್ರು ಹಡಕಿದ್ರು ದುಡಿಲಿಕ್ಕಂದ್ರು ಹೊಲ್ದಾಗ ಕೆಲಸ ಮಾಡ್ಲಿಕ್ಕಂದ್ರು ಹಾ ಹಾ ಹೆಣ್ಣು ಮಕ್ಕಳು ವರ್ಣ ಮಾಡಿ ಹೌದ್ ನಾ ಹೆತ್ತಿರುವಂತ ಹೆಣ್ಣು ನನ್ನ ತವ್ರ ಮನೆಗೆ ಕೊಡ್ತೀನಿ ಅಂತ ಹೇಳಿ ಹಂಬಲದಿಂದ ತವ್ರ ಮನಿ ಮೇಲೆ ಹೆಣ್ಮಕ್ಳು ಹಾಡ್ತಿದ್ರತ್ತ. ಹೌದ್ ಹೌದ್ ಹೆಂಗ? ಬೀಸಕಲ್ಲಿನ ಹಾಡ. ಹೌದ್ ಅವಾಗಿನ ಕಾಲ್ನಾಗ ಹಾ ಜ್ವಾಳ ಬೀಸಕರ ಹೌದ್ ಮನಿ ಒಳಗ ಹೆಣ್ಣು ಮಕ್ಕಳು ಜ್ವಾಳ ಬೀಸುವಂತ ಸಂದರ್ಭದೊಳಗ ಹಾ ಎತ್ತಿನ ಗಾಡಿ ಕೊಳ್ಳ ಕಟ್ಟಿದ್ರ ಹೌದ್ ನನ್ನ ಅಣ್ಣ ನನ್ನ ಅಪ್ಪ ಎತ್ತಿನ ಕೊಳ್ಳ ಕಟ್ಕೊಂಡು ನನ್ನ ಹಬ್ಬಕ್ಕೆ ಕರ್ಯಾಕ ಬಂದಾರ ಅಂತ ಹೇಳಿ ಮ್ಯಾಳ್ಗಿ ಎತ್ತಿ ಹುಬ್ಬಗೈ ಹಚ್ಚಿ ನೋಡ್ತಿದ್ರತ್ತ. ಮತ್ತ ನಮ್ಮ ಅಣ್ಣನ ಗಾಡಿ ನಮ್ಮ ಅಪ್ಪನ ಗಾಡಿ ಅಂತ ಹೇಳಿ ಈಗಿನವ್ರು ಏನ್ ಮಾಡ್ತಾರ? ಈಗಿನವ್ರು ಬೇರೆ ಮಾಡ್ತಾರವ. ಒಂದು ಫೋನ್ ಹಚ್ಚಿದ್ರ ಅಲ್ಲಿ ಮಿಸ್ ಕಾಲ್ ಹೊಡೆದ್ರಿ ಇಲ್ಲಿ ಕಿಸಗಾಲ್ ಹಾಕುದೇ 5 ನಿಮಿಷನಾಗಿ ಮನಿ ಮುಂದೆ ಎಲ್ಲರ ಮುಂದೆ ಕಾರ್ ಗಾಡಿ ಅದಾವ. ಹೌದ್. ಆಗಿದ್ದಿತ್ತಿಲ್ಲ. ಹಾ. ಆಗ ಬರೇ ಎತ್ತಿನ ಕೊಳ್ಳ ಕಟ್ಟದ್ರ ಹೌದ್ ನನ್ನ ತವ್ರ ಮನಿ ಎತ್ತದವತ್ ಎತ್ತಿನ ಹೆಜ್ಜೆ ಮೇಲೆ ಖೂನ್ ಹಿಡಿತಿದ್ರತ್ತ. ಹೌದ್ ಹೆಂಗ ಎತ್ತುಗಳು? ಹೆಂಗಿವ ಎಂತ ಎತ್ಗಳು? ಅಣ್ಣನ ಆರ್ಯಪ್ಪ ತಮ್ಮನ ಮೂರಪ್ಪ, ಅಣ್ಣನ ಆರ್ಯಪ್ಪ ತಮ್ಮನ ಮೂರಪ್ಪ, ಹದನಪ್ಪ ನ್ಯಾಪ ಹದನಾರ, ಹದನಪ್ಪ ನ್ಯಾಪ ಹದನಾರ, ಹದನಪ್ಪ ನ್ಯಾಪ ಹದನಾರ, ಹದನಪ್ಪ ನ್ಯಾಪ ಹದನಾರ, ಹಡದಪ್ಪ ನೀಯತ್ತ ಹದನಾರ ಬರುವಾಗ, ಹಡದಪ್ಪ ನೀಯತ್ತ ಹದನಾರ ಬರುವಾಗ, ತವ್ರ ಮನೆ ಸೀಮೆ ನಾಡಾಗ್ಯಾವ, ನನ್ನೂರ ಭೂಮಿ ಹದರಾವ, ಮನೆ ಸೀಮೆ ನಾಡಾಗ್ಯಾವ, ನನ್ನೂರ ಭೂಮಿ ಹದರಾವ. ಎತ್ತಿನ ಕೊಳ್ಳ ಕಟ್ಟಿ ತವ್ರ ಮನಿ ಸೀಮಿ ಬಿಟ್ಟು ಗಂಡನು ಸೀಮಿ ಒಳಗ್ ಕಾಲ್ ಹಾಕದ್ರಿ ಇವ್ ನನ್ನ ಅಪ್ಪನ ಎತ್ತದವತ್ ಹೆಣ್ಣು ಮಕ್ಕಳು ಎದಿ ಕೈ ಹಚ್ಚಿ ಹೇಳ್ತಿದ್ರತ್. ಹೌದ್ ಹೌದು ಆಗಿನ ಕಾಲ ಒಳಗ ಹೌದ್ ಹೌದು ಈಗಿನ ಕಾಲೆಲ್ಲ ಬೇರೆ ಬಂದಾವ ತಮ್ಮ. ಹೌದು ಅದ್ರದ್ದು ಹಂಗೆ ಹೇಳ್ಕೊತ ಹೋಗ್ತೀನಿ. ಹಾ. ಅದಕ್ಕೆ ಜಾನಪದ ಕವಿಗಳು ಹಾ ಹಾ ತಾಯಿದೇರ ಮೇಲೆ ವರ್ಣ ಮಾಡಿ ಹಾಡ ಬರ್ದಾರ. ಹೆಂಗ್ ಬರ್ದಾರಿವ? ಹೆಂಗ ಬರ್ದಾರ ಹೇಳ್ತೀನಿ ಕೇಳು. ಹೇಳ್ರಲ್ಲ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಣದ ತಾಯಿನ ಕಳ್ಕೊಂಡ ಮೇಲೆ ಮರಳಿ ಸಿಗುವಳೇನೋ, ತಾಯಿ ಮರಳಿ ಬರುವಳೇನೋ, ನನ್ನವ ಮರಳಿ ಸಿಗುವಳೇನೋ. ಹೌದ್ ಹೌದು ಜಾನಪದ ಕವಿಗಳು ಹಾ ಹಾ ತಾಯಿದೇರ ಮೇಲೆ ಹಿಂಗ್ ವರ್ಣ ಮಾಡಿ ಹಾಡ ಬರ್ದಾರ. ಬರ್ದಾರ್ಲಿವ? ಯಾಕೆ ಬರ್ದಾರ? ಯಾಕೆ ಬರ್ದಾರು? ತಾಯಿ ಅನ್ನಂತದ ಹಂತದ ಹಂಬಲಿತ್ತು, ಹಾ ತಾಯಿ ಅನ್ನಂತದು ಹಾ ಬಂಗಾರ ಇತ್ತು. ಹೌದ್ ಯಾಕತ್ ಕೇಳಿ
ಹಾ ಏನಾಗ್ಯದ ಯಾಕವ ನಿನಗೆ ಏನಾಗ್ಯದತ್ತ ಏನು ಇಲ್ವ ಏನು ಇಲ್ಲಿಲ್ಲ ತಾಯಿಯನ ಅಂತದ ಒಂದು ಬಂಗಾರ ಇದ್ದಂಗ ನಾಡಗೌಡ ಹಾ ಹಾ ಸುಳ್ಳು ಹೇಳಕ್ ಹೋಗ್ಬೇಡ್ರಿ ನೀವು ತಿನ್ನ ಯಾಕೋ ತಾಯಿ ಏನಂತದ್ ಬಂಗಾರ ಇಲ್ಲವ ಮತ್ತಾರ ಬಂಗಾರ ತಾಯಿ ಇದ್ದಂತ ಕೆಬ್ಬಣ ಇದ್ದಂಗ ತಿನ್ನ ನಿನಗೆ ಯಾರು ಬಂಗಾರ ಅಂದಿದಿ ಹೆಂಡತಿ ಆ ಬಸ್ಸುಗ ನಿನಗೆ ತಲಿ ಕೆಟ್ಟದ ಏನ್ ಇಬ್ಬರಿಗೂ ಇವತ್ತೇನು ಮಾತಾಡ್ಕೊಂಡ್ ಬಂದಿರಿ ಹೆಂಡ್ರಿ ಅಂತ ಹೇಳಿ ನಿಮ್ಮ ತಲೆನೇ ಕೆಟ್ಟದ ತಿನ್ವೇನ ಯಾಕೋ ನಿನ್ನ ಹೆಣ್ತಿ ಹೆಂಗ್ ಹೆಚ್ಚ ಕೇಳಲ ಹೆಂಗ್ ಹಾಡ್ಕಿ ಬಂದಿವು ಮುತ್ತೆ ಚುರುಮುರಿ ಹಾಡ್ಸ್ಲಾತಾನ ಒಳಗ್ ಬಂಡಾರ ಕೂಡ್ಸ್ಯಾನ ನಾನು ನೋಡಿ ಇಟ್ಟತಾನ ಒಳಗ್ ಬಂಡಾರ ಕೂಡ್ಸಿ ಹಾಡ್ಸ್ಲಾತಾನ ಮೈ ಎಲ್ಲ ಹೊಲಸಾಗ್ತದ ಆತದಲ್ಲ ಮನಿಗ್ ಹೋಗೋಣ ನೀರ್ ಕಾಸಕ್ಕೆ ಹೆಣ್ತಿ ರೊಟ್ಟಿ ಬಡಿಯಾಕಿ ನಾನು ಹೆಣ್ತಿ ತಂದು ಊಟಕ್ಕೆ ಕೊಡಾಕಿ ನಾನು ಹೆಣ್ತಿ ಮತ್ತೆಲ್ಲ ನೀರ್ ಕಾಸಿ ಡುಬನ ಕೈ ಹೋಗಲ್ಲ ಹಿಡಿದು ಗಾಸ್ ತೆಗಿತಾಳ ನಾನು ಹೆಣ್ತಿ ಅದಕ್ಕೆ ಹೆಣ್ತಿ ಹೆಚ್ಚಿಗೆ ತಿನ್ಬೇಡ ಇವತ್ತ ಕಾರ್ಯಕ್ರಮಕ್ಕೆ ಬಂದಿದಿ ಇಲ್ಲಿ ಗುಲಾಲ ಭಂಡಾರ ಹಚ್ಚಾರ ಈಗ ಮನಿಗ್ ಹೋಗೋಣ ನಿನಗ ನೀರ್ ಕಾಸಿ ಕೊಡಾಕಿ ನಿನ್ ಹೆಣ್ತಿ ಅಡಿಗೆ ಮಾಡಿ ಕೊಡಾಕಿ ನಿನ್ ಹೆಣ್ತಿ ಈಗ ನೀರ್ ಕಾಸಿ ಕೊಟ್ಟು ನೀ ಝಳಕಕ್ ಹೋದಕಾರ ನಿನಗ ಬಚ್ಚಲಾಗ ಡುಬ್ಬದಾಗ ಕೈ ಹೋಗಂಗಿಲ್ಲ ಹಡದ ಗಾಸ್ ತಿಕ್ತಾಳ ನನ್ನ ಹೆಣ್ತಿ ಅಲ್ಲಿ ನಿನಗ್ ಬಚ್ಚಲು ಮೂರ್ಯಾಗ ಹೋಗಂಗ್ ತಿಕ್ತಾಳೇನು ಇಲ್ಲವ ಬಾಳ ಸ್ಮೂತ್ ತಿಕ್ತಾಳ ಮತ್ತ ಅವನಿಗೆ ಕಟ್ಟ ಸೇಡ್ ತೀರಿಸ್ಕೊಲತ್ತಿದೇನು ಅಂದ್ರೆ 2 ದಿನ ಆಯ್ತು ಮನಿಗ್ ಹೋಗಿಲ್ಲವ ಅದಕ್ಕೆ ನೆನಪಾಲತ್ತದ ಹಿಂಗಾಗ್ಯದೇನು ಹೌದು ಇಟ್ಟೆಲ್ಲ ಮಾಡ್ತಾಳ ನಿನ್ನ ಹೆಂಡತಿ ಹೆಚ್ಚಿಗೆ ಹೌದು ನಾಡಗೋಡ ನಿನಗೊಂದು ಮಾತು ಕೇಳ್ತೀನಿ ಬೇಕಾದಂಗ 6 ತಾಸು ರಾತ್ರಿ ಕೇಳ್ರಿ ನೀವು ಎಬಸಿ ಏನಂತ ಹೇಳ್ತೀರಾ ಹೆಣ್ತೈತೆ ಹೇಳು ಮಗನ ಅವನು ಹಂಗೇರಿ ಅಲ್ಲ ಮೊನ್ನೆ ರಾತ್ರಿ ಫೋನ್ ಹಚ್ಚಿ ನೀವನಿಗೆ ಏನಂದ ನನ್ನ ಹೆಣ್ತಿ ಅಲ್ಲ ಆತ ನೀವು ಫೋನ್ದಾಗ ಹಲೋ ಅನ್ನಲ್ಲಿಲ್ಲ ಅವ ಇಲ್ಲ ಹೆಂಗಾಗ್ಯದೇನು ಹೌದು ಯಾಕೆ ನಿಮಗೆ ಹೆಂಡ್ರ ಭಾಂತಿ ಬರ್ತದಂದ್ರ ಯಾಕ ಅಚ್ಚ ಕಡೆ ಮೇಳದಾಗ ಕೂತ್ ಮಾತಾಡೋರ್ಗಿ ನಿನಗ ಹೇಳ್ತಿ ಅಂದ್ರಿ ಎಟ್ರೆ ಅಮೃತ ತಮ್ಮ ನಿಮಗ ಬಾಳ ಹೆಚ್ಚಿನವ್ರ ಅದಾರ ಹೆಂಡ್ರನಂತವ್ರು ನೋಡು ತಾಯಿ ಅನ್ನಂತಕ್ಕಿ ಜಗತ್ತಿನಾಗ ಸಿಗ್ಲಾರ ವಸ್ತು ಅಪ್ಪ ಅಂತಂದ್ರ ತಾಯಿ ಒಂದೇ ಎಲ್ಲಾನು ಸಿಗ್ತದ ಜಗತ್ತಿನಾಗ ತಾಯಿ ಅನ್ನಂತದ್ದು ಒಟ್ಟ ಸಿಗಂಗಿಲ್ಲ ಹೆಣ್ತಿನೂ ಸಿಗಲೇವ ಹೆಂಗ ಸಿಗಂಗಿಲ್ಲ ಒಂದೇ ಗಾಡಿ ಹಂಗ 2ನೇ ಗಾಡಿ ಬರ್ತದೇನ್ರಿ ಮೊದಲ ಎಲ್ಲ ದೈವದವ್ರು ಕೂಡಿ ತೇಜ್ ಮ್ಯಾಗ ಅಗದಿ ಅಲಂಕಾರ ಮಾಡಿ ಎಲ್ಲಾರು ದೈವದ ಅಕ್ಕಿ ಕಾಳತ್ತೆ ಹೋಗುದು ಚಂದಾಗಿ ಅಂದಾಗಿ ಮಾಡಿರ್ತಾರವ ಮಾಡ್ಯಾರಲ್ಲ 2ನೇದ್ದು ಏನ್ ಮಾಡ್ತಂದಿರ್ತ ಯಾದಿ ಮ್ಯಾಗ ಶಾದಿ ಮಾಡಿ ಗಾದಿ ಹೇರ್ಕೊಂಡ್ ನಡಿ ಮನಿಗತ್ತಾರ ಹಿಂಗಾಗಿರ್ತದಿಲ್ಲ ನಿನಗೊಂದು ಮಾತು ಹೇಳ್ತೀನಿ ಹೇಳ್ವಾ ಅಚ್ಚ ಕಡೆ ಕೂತು ತಮ್ಮಗ ನಿನಗೊಂದು ಮಾತ ಬಾಳ ಹೇಳ್ತಿ ಅನ್ಲತ್ತೀರಿ ನಿಮ್ಗೊಂದು ಮಾತು ಕೇಳ್ತೀನಿ ಜಗತ್ತಿನಾಗ ತಾಯಿ ಅದಿ ಹಾಲು ಕುಡಿದು ಜೋಪಾನಾಗಿರೋ ಏನ್ ಹೆಂಡತಿ ಮಲಿ ಹಾಲು ಕುಡಿದು ಜೋಪಾನಾಗಿರೋ ಯಾರು ಕುಡ್ದೇವಲೆ 3 ದಿನ ಸಕ್ರಿ ನೀರು ಹಾಕ್ಯಾರ ಹುಟ್ಟು 3 ದಿನ ಆಗನ ನಂದಿನಿ ಪ್ಯಾಕೆಟ್ ಹಾಲ ನಂದಿನಿ ಪ್ಯಾಕೆಟ್ ಆಗನ ರಬ್ಬಲ್ ಮಲಿ ನಾಡಗೌಡ ಕೂಡದಂತ ದೈವ ಬಹಳ ಚಂದ ಕೂಡ್ಯದ ತಾಯಿ ತಂದಿ ಅಂದ್ರ ದೇವ್ರ ಇದ್ದಂಗ ನಿನಗ ದಿಮ್ಮಿನ ಮುಂದೆ ಕೂತಿದಿ ಶಿವಸ್ಥಾನ ಸೇವಾ ಮಾಡಕ್ ಬಂದಿದಿ ನಿನ್ನ ದಿಮ್ಮಿನ ಮ್ಯಾಲ ಕೈ ಇಟ್ಟು ಇಲ್ಲಿ ಕೂತಂತ ತಾಯಿ ತಂದಿ ಮ್ಯಾಲ ಸಾಕ್ಷಿ ಮಾಡಿ ನಿನಗೊಂದು ಮಾತು ಕೇಳದ ಈಗ ರಬ್ಬಲ್ ಮಲಿ ಹಾಲು ಕುಡುದು ನೀ ಜೋಪಾನಾಗಿದ್ ಖರೆ ಅದ ತಾಯಿ ಊಟಕ್ಕೆ ಕೂತಂತ ಸಂದರ್ಭದೊಳಗ ತೊಟ್ಟಲದಾಗ ಕೈ ಕಾಲು ಬಿಚ್ಚಿ ಆಡುವಂತ ಸಂದರ್ಭದೊಳಗ ನೀ ಹೇಸಿಗೆ ಮಾಡಿದ್ರು ತಾಯಿ ಉಣದಂಗಳ ಸರಿಸಿಟ್ಟು ನೀನು ಹೇಸಿಗೆ ತೊಳೆದು ಲಾಲನೆ ಪಾಲನೆ ಮಾಡ್ಯಾಳ ತಾಯಿ ಅನ್ನಂತಕ್ಕಿ ಬಂಗಾರ ಇದ್ದಂಗ ತಾಯಿ ಅನ್ನಂತ ಕೆಬ್ಬಣ ಇದ್ದಂಗವ ಯಾಕೋ ಅವಾಗ ಹೇಳ ಹಂಗ ಈಗೇನ್ ಹೇಳ ನೀನ್ ಹೆಂಡತಿ ಕರ್ಕೊಂಡು ಇಟ್ಟಂಗಿ ಬರಿಗೆರೆ ಕಬ್ಬಿನ ತಡಿಗೆರೆ ಹೋಗೋ ಕರ್ನಾಡ ಹಾಟೆ ಅಲ್ಲ ಅತ್ತಾಳ ಅದಕ್ಕೆ ಹೆಂಡ್ರ ಹೆಚ್ಚಿಗತ್ತೀವ ನಾವು ಹೆಂಡ್ರ ಮ್ಯಾಗು ಒಂದು ಜಾನಪದ ಕವಿ ಬರ್ದಾರೆ ಏನತ್ತ ಬರ್ದಾರ ಕೇಳಲ್ಲ ಹೇಳ ನೋಡನು ಏನ್ ಮಾಡ್ಕೊಂಡ ಹೆಂಡತಿ ತೀರಿ ಹೋದ ಮೇಲೆ ಮತ್ತೆ ಬರ್ತಾಳೇನೋ ಮಾಡ್ಕೊಂಡ ಹೆಂಡತಿ ಸತ್ತ ಹೋದ ಮೇಲೆ ಮತ್ತೆ ಬರ್ತಾಳೇನೋ ಮತ್ತೊಂದ ಹೆಂಡತಿನ ಮಾಡ್ಕೋತೀನಂದ ಮಕ್ಕಳು ಬಿಡ್ತಾರೇನೋ ಯಾಕ ಮಕ್ಕಳು ಬಿಡ್ತಾರೇನೋ ಮಕ್ಕಳು ಬಿಡ್ತಾರೇನ ಸರಿ ನಾಡಗೌಡ ಏನಿವ ಇಂತ ತುಂಬಿರುವಂತ ಸಬದೊಳಗ ಇಟ್ಟು ಚಂದ ಕೂತಿರುವಂತ ನನ್ನ ತಾಯಿ ತಂದಿಗಳ ಮುಂದ ಹೆಂಡತಿ ಕಾಲಾಗ ಇಂತ ಪರಿ ದುಃಖಿಸಿ ಹತ್ತು ಮತ್ತೊಬ್ರ ಮುಂದೆ ಸುಂಬಳ ಕಳದು ಮತ್ತೊಬ್ರ ಮಾರಿ ಮೇಲೆ ಹೋಗಿಲ್ಲತ್ತಿದಿ ನಿನಗ ಅಟ್ ತ್ರಾಸ ಆಗ್ತದೇವ ನಾ ಹೆಣ್ಣು ನೋಡ್ಲಕ್ ಹೋದಕ್ರಿ ಇವನು ಅರ್ಬಿ ಹಾಕೊಂಡು ಹೋಗಿನಿ ಅವನು ಅರ್ಬಿ ನೀ ಹೆಣ್ಣು ನೋಡ್ಲಕ್ ಹೋಗಾರ ಇವನು ಅರ್ಬಿ ಹಾಕೊಂಡ್ ಹೋಗಿದಿ ಅವ್ನ ಅರ್ಬಿ ಹಾಕೊಂಡು ಹೋಗಿನಿ ಇವ ಸುಳಿ ಮಗನ ಹಂಗೆ ಹೋಗ್ಬೇಡವಲ್ಲ ನಾನು ಬೂಟ್ ಹಾಕೊಂಡು ಹೋಗಂದ್ರೆ ಹೆಣ್ಣು ಕೊಡ್ತಾರ ಇವನು ಬೂಟ್ ಹಾಕೊಂಡು ಹೋಗಿನಿ ಇವೆಲ್ಲ ಕಡಾರೆ ಒಯ್ದಿದಿ ಹೌದು
ಅದಕ್ಕೆ ಎಷ್ಟು ತ್ರಾಸ ಆಗ್ತದೆ. ಒಂದ್ ಹೆಣ್ಣು ನೋಡ್ಲಿಕ್ಕೆ ಎಷ್ಟು ತ್ರಾಸ ಇದೆ, ಎರಡನೇದು ಎಷ್ಟು ತ್ರಾಸ ಆಗ್ಲಿಕ್ಕಿಲ್ಲ. ಖರೆ ನಿನಗೊಂದು ಮಾತು ಹೇಳ್ತೀನಿ. ಏನು ಅಷ್ಟು ತ್ರಾಸ ಮಾಡ್ಕೊಂಡು ಹಿರಿಯರು ಒಂದು ಮಾತು ಹೇಳ್ಯಾರ. ಏನತ್ತ? 1000 ಸುಳ್ಳು ಹೇಳಿ ಒಂದು ಮದ್ವಿ ಮಾಡಂದಾರ. ಹೌದು. ಎಲ್ಲರದು ಕಡ ತಗೊಂಡ್ ಹೋಗಿ ನನ್ನ ಮಗಳಿಗೆ ಮದುವೆಯಾಗಿ ಸಂಸಾರದ ಚಂದ ನಡೆಸಿದೆಲ್ಲ. ಇದು ಕರೆಕ್ಟ್ ಹೇಳಿದ್ರು ನೋಡಿ ಮಾತತ್ತಿನ. ಇದು ಕರೆಕ್ಟ್ ಅದಿಲ್ಲ. 1000 ಸುಳ್ಳು ಹೇಳಿ ಒಂದ್ ಲಗ್ನ ಮಾಡಂದಾರ, 1000 ಸುಳ್ಳು ಹೇಳಿ ಒಂದು ತಾಯಿನ ತೊಗೊಂಬಾತ ಯಾರು ಹೇಳಿಲ್ಲ. ಹಿಂಗಾಗ್ಯದೇನು? ಹೌದು. ಅದಕ್ಕೆ ನಿನಗೊಂದು ಮಾತು ಹೇಳ್ತೀನಿ ಕೇಳಿಲಿ. ಎಲ್ಲ ಇಲ್ಲಿ ಕೂಡದಂತ ದೈವದ ಮುಂದ ದಿಮ್ಮಿನ ಮುಂದ ಬಂಡರ್ ಚೀಲ ಅದ. ಆ ಬಂಡರ್ ಚೀಲ ಮೇಲೆ ದಿಮ್ಮಿನ ಮೇಲೆ ಕೈ ಇಟ್ಟು ಎಲ್ಲಾ ತಾಯಿ ತಂದಿ ಸಾಕ್ಷಿ ಮಾಡಿ ನಾ ಒಟ್ಟ ತಾಯಿ ಎದಿ ಹಾಲು ಕುಡಿದು ಜೋಪಾನಾಗಿಲ್ಲ, ನಾ ರಬ್ಬಲ ಮಲಿ ಹಾಲು ಕುಡಿದು ನಾನು ಹೆಂಡತಿನಿಂದೆ ಜೋಪಾನಾಗಿನ ಅಂತ ದಿಮ್ಮಿನ ಮೇಲೆ ಕೈ ಇಟ್ಟು ಹೇಳ್ಬಿಡು. ದಿಮ್ಮಿನ ಮ್ಯಾಗ ಕೈ ಇಟ್ಟು ಖರೆ ಖರೆ ಹೇಳ್ತೀನವ, ಮುಖ ಕುಡ್ದಿ ನಿಂತ್ಗಾಣಾಗ ಆದ್ರೂ ತಾಯಿ ಗುಣ ಹೇಸಿನೇ ತಿನ್ನ. ಇದು ಎಂತದ? ಈ ಸದ್ದ ಮಗಳ ಮಕ್ಕಳು ಎಲ್ಲಾರು ಜಾತ್ರೆಗೆ ಬಂದಿರ್ತಾರೆ ಊರಾಗ. ಬಂದಾರಲ್ಲ ಮಗಳ ಮಕ್ಕಳು, ಮಗನ ಮಕ್ಕಳಂತರೂ ಅಲ್ಲೇ ಇರ್ತಾರ. ನಾನು ಬಂದಿನಿ, ನೀನು ನಿನ್ನ ಮಕ್ಕಳು ಇಲ್ಲಿ ಅದಾರ. ಹೌದು. ಈ ಸದ್ದ ಜಾತ್ರೆ ನೋಡ್ಲಕ್ ಹೋಗ ಮುಂದೆ ಮಗಳ ಮಕ್ಕಳನ್ನ ಹೆಗಲ ಮ್ಯಾಗ ಕುಂದರ್ಸ್ಕೊತಾರ. ನಮ್ಮ ಮಕ್ಕಳನ್ನ ತೆಳಗ್ ಬಡ್ಡ್ಯಾಗ ಧರ 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 ಎಳಿತಾರ. ಹಿಂಗ ಇದ್ರ ಬಂದಾರ ಏನ್ ಕೇಳ್ತಾರ? ಅಯ್ಯಕ್ಕ ಮಲ್ಲವ ಮ್ಯಾಗಿಂದ ಯಾರ್ದು ಏನ್ ಹೇಳ್ತಾರ? ತಾಯಿ ಮಗಳು ಸಿದ್ಧ ಒಂದು ಅಂತ ಹೇಳ್ತಾರ. ತಾಯಿಗಿಂದು ಆ ಕರ್ನನ್ ಹಟ್ಟೆ ಗೌಡಿ ಅಂತ ಹೇಳ್ತಾರ. ಯಾಕೆ ಹೇಳ್ತಾರ ಹೇಳ? ತಾಯಿ ಯಾಕೆ ಹೇಳ್ತಾಳವಾ? ಇಂತಾವ ಯಾಕೆ ಹೇಸಿ ಗುಣ ತಿನ್ನ? ಯಾಕೆ ಹೇಳ ಅಂತ ಹೇಳ್ತೀನಿ ಕೇಳಿ. ಯಾಕ? ತಾಯಿನೇ ಹೆಚ್ಚತ್ ಹೇಳ್ದಿ, ತಾಯಿ ಮಲಿ ಹಾಲೆ ಕುಡ್ದಿ ಖರೆ, ಆದ್ರೂ ತಾಯಿ ಗುಣ ಹೇಸವತ್ ಹೇಳ್ದಿ. ಮೊದಲಿಗೆ ಬರ್ನ ಒಂದು ಖ್ಯಾಲಿ ಹಾಡಿದ್ನ. ಏನತ್ತ? ಮಾಹಿಯ ಮೋಹಕ್ಕ ಮೆಚ್ಚಿ ಕುಂತೆಲ್ಲೋ ನೀ ಮೂರ್ಖ, ಹೌದು ಸುಖ ಎಂದು ತಿಳಿಲಿಲ್ಲ ನಿನ್ನ ಮನಕ. ಹೆಂಡತಿ ಬಂದು ಬಲಗಾಲ ಹಾಕೋದಳು, ತಾಯಿ ತಂದಿಗೆ ಒಯ್ದು ಅಡವಿ ಒಳಗೆ ಇಟ್ಟಿ. ಯಾಕಪ್ಪ? ಹೆಂಡತಿ ಕೂಡನೆ ಒಂದು ಬಿಸಿ ರೊಟ್ಟಿ ಕೊಟ್ಟು ಅದೇ 2 ಅಂತಸ್ತು ಬ್ರಿಡಿಂಗ್ ಒಳಗೆ ತಾಯಿಗೆ ಒಂದು ರೊಟ್ಟಿ ಹಾಕಿ ಇಟ್ಟಿದ್ರ ಇಲ್ಲ. ಎಲ್ಲ ಬಾಳ ಹೊಲಸು ಮಾಡ್ಲತ್ತಿದ್ರಿ ಹೇಳ್ರಿ. ಅವ್ರು ಹೊಲಸು ಮಾಡ್ಯಾರಂತ ಹೇಳಿ ಒಯ್ದು ಹೊಲದೊಳಗಿಟ್ಟಿ ಅದಕ್ಕೆ ನೀ ಸ್ವಲ್ಪ ಕುಡ್ದಿದಿ. ಅದಕ್ಕೆ ಹೇಳತ್ತಾರ ನನ್ನ ಅವುಗಳು. ಏನತ್ತ? ಏ ತಂಗಿ, ಆ ಕರ್ಣನ ಹಂಟೆ ನಿನ್ನ ಜೊತೆ ಮಾತಾಡ್ಲಕತ್ತಾನಲ್ಲ ಗೌಡ್ಯ, ಅವನು ಒಂದ್ ಜರ ಆ ಕಡೆ ಕಳಸ ಮಂಗಳಾರತಿ ಮಾಡ್ತೀನಿ ಅಂತ ಗುಡ ಕೂತ್ ಹೆಣ್ಮಕ್ಳು ಕರ್ಯಾಕತ್ತಾರ. ಹಿಂಗೆ ಅಂದ್ರಿ ಅವ್ರು? ಹಿಂಗೆ ಅಂದಾರ ನೋಡಿ, ಕೇಳ. ಆ ಕಡೆ ಕರ್ಣನ ಹಾಟೆ ಗೌಡೇನೆ ಅಂದ್ರ ಆ ಕಡೆ ಮಾರಿ ಮಾಡೋರ್ ಕೈ ಮಾಡಿ ಕರೀತಾರ ನಿನ್ಗೆ. ಇಲ್ಲ ಬ್ಯಾಡ್ರಿ, ಯಾಕೋ ಅವ್ರ ಮಂಗಳಾರತಿ ಮಾಡ್ತೀನಲ್ಲ ಅತ್ತಾರ. ಖರೆ ಖರೆ ನಾನೇ ಒಲ್ಲತ್ತಿದಿಲ್ಲ. ಇಟ್ರ ಮ್ಯಾಲ ತಿಳ್ಕೊ, ಯಾರು ಹೆಚ್ಚಿಗಿ? ತಾಯಿ ಹೆಚ್ಚಿಗೆ ಅಲ್ವಾ? ತಾಯಿ ಹೆಚ್ಚಿಗಿಲ್ಲ. ತಾಯಿ ಅನ್ನಂತದು ಸವಿಯಲಾರ ವಸ್ತು, ತಾಯಿ ಅನ್ನಂತದು ಕರಗಲಾರ ವಸ್ತು, ತಾಯಿ ಅನ್ನಂತ ಶಬ್ದ ತಕಡ್ಯಾಗ ಹಾಕಿದ್ರು ತೂಗಲಾರಂತ ವಸ್ತು, ಬೆಂಕ್ಯಾಗ ಹಾಕಿದ್ರು ಸುಡ್ಲಾರಂತ ವಸ್ತು, ಅದು ನೀರಾಗ ಹೋಗಿದ್ರು ಮುಣಗಲಾರಂತ ವಸ್ತು. ತಾಯಿ ಅನ್ನಂತಕ್ಕಿ ಬಹಳ ದೊಡ್ಡದ. ತಾಯಿ ಪಡಿಬೇಕಾದ್ರ ಪೂರ್ವ ಜನ್ಮದ ಪುಣ್ಯ ಬೇಕು. ಹೌದ್ ಹೌದ್. ಇನ್ನ ಮುಂದೆ ಹೇಳ್ತೀನಿ ಕೇಳಿ. ಹೇಳ್ವಾ? ಯಾವ ಯೋಗಿನಾದ ಅಮೋಘ ಸಿದ್ದೇಶ್ವರ ಏನ್ ಮಾಡ್ದ? ಪ್ರಾಯಕ್ಕೆ ಬಂದ ಸಂದರ್ಭದೊಳಗ, ವಯಸ್ಸಿಗೆ ಬಂದ ಸಂದರ್ಭದೊಳಗ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೂಡಿ ಕುಂತ ಸಂದರ್ಭದೊಳಗ ಏನಾಯ್ತಲ್ಲಿ? ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ತಾಯಿ ಪಾರ್ವತಿ ಒಂದು ಮಾತು ಕೇಳ್ತಾಳ. ಎಂತ ಮಾತು ಕೇಳಿದಳು? ಏನೋ ಅಮೋಘ ಸಿದ್ಧ, ನಿನಗ ನಿನ್ನ ತಂದೆ ಹೆಚ್ಚಿನವೋ ಅಥವಾ ತಾಯಿ ಹೆಚ್ಚಿನಕ್ಕಿಯೋ ಅಂತ ಹೇಳಿ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೇಳಿದಳು. ಹೌದು. ಅವಾಗ ಅಮೋಘ ಸಿದ್ಧ ಏನ್ ಹೇಳ್ತಾನವ? ಅವಾಗ ತಾಯಿಗೆ ಮಗ ಹೇಳ್ತಾನ. ಏನತ್ತ? ತಾಯಿ ಹರ ಮುನದ್ರ ಗುರು ಕಾಯ್ತಾನ, ಗುರು ಮುನದ್ರ ಧರಣಿ ಮೇಲೆ ಕಾಯವ್ರು ಯಾರು ಇಲ್ಲ, ನನಗ ನನ್ನ ತಂದೆ ಹೆಚ್ಚಿನವ ಅಂತ ಹೇಳಿ ತಾಯಿ ಪಾರ್ವತಿಗೆ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೇಳ್ತಾನೆ. ಅವಾಗ ತಾಯಿಗೆ ತುಂಬಿದ ಹೊಟ್ಟೆ ತುಂಬದಂಗಾಯ್ತು, ಮುಗುಲ್ ಹರಿದು ಮೈ ಮೇಲೆ ಬಿದ್ದಂಗಾಯ್ತು, ಹಟ್ಟಾನ ಕಳಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು. ಮಗನ ಮೇಲೆ ಸಿಟ್ಟಿಗೆ ಬಂದಳು ತಾಯಿ ಪಾರ್ವತಿ. ಮಗನ ಮೇಲೆ ಸಿಟ್ಟಿಗೆ ಬಂದು ಮಗನಿಗೆ ಒಂದು ಪರೀಕ್ಷೆ ಇಡ್ತಾಳ, ಒಂದು ಪಣತ್ ಹಾಕ್ತಾಳ. ಎಂತ ಪರೀಕ್ಷೆ ಇಟ್ಟಳವ? ನಿನ್ನ ತಂದೆ ಹೆಚ್ಚಿನ ಹೊಂದಿದೆ ಅಂದ ಬಳಕ, ನಿನ್ನ ಗುರು ಹೆಚ್ಚಿನ ಹೊಂದಿದೆ ಅಂದ ಬಳಕ, ನಿನ್ನ ಗುರುವಿನಗೋಸ್ಕರವಾಗಿ ಹುಳ ಮುಟ್ಲಾರ ಹೂವ ಕಪ್ಪಿಕನ ಕಾಲ ನೀರು ತಂದು ಸೇವಾ ಮಾಡುದೇ ಖರೆ. ಆದ್ರ ಅವಾಗ ಈ ಜಗತ್ತನಾಗ ನಿನ್ನ ತಂದೆ ಹೆಚ್ಚಿನ ಹೇಳಿ ಒಪ್ಪಗೋತೀನಿ ಅಂತ ಹೇಳಿ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಪಣತ್ ಹಾಕಿದಳು. ಅವಾಗ ಅಮೋಘ ಸಿದ್ಧ ಏನ್ ಮಾಡ್ತಾನವ? ತಾಯಿ ಮಾತಿಗೆ ನಿಂದೆ ಆಡಲಾರ, ತಾಯಿ ಮುಂದೆ ತಲೆ ತಗ್ಗಿಸಿ ತಂದಿ ಸಣಿ ಮಾಡ್ಕೊತ ಎಲ್ಲಿಗೆ ಬಂದ? ಎಲ್ಲಿಗೆ ಬರ್ತಾನ? ಹೇಳ್ತೀನಿ ಕೇಳು. ಹೇಳುವ? ತಂದೆಯ ಸರಣಿ ತಂದೆಯ ಸರಣಿ ಮಾಡುತ್ತಾ ಮೋಗಿ ಬಂದಾನ ನಗರ ಬಾವಿಗೆ, 7 ಹೆಡಿಯ ಸರ್ಪ ಎತ್ತ
ಎಲ್ಲಿಗೆ ಬಂದ ಎಲ್ಲಿಗೆ ಬರ್ತಾನವ ಅಮೋಘ ಸಿದ್ಧ ತಂದಿ ಸಣಿ ಮಾಡ್ಕೊತು ನಾಗರ ಬಾವಿಗೆ ಬಂದ ಹೌದು ಆ ನಾಗರ ಬಾವಿ ಮ್ಯಾಲ 7 ಹೆಡಿ ಶರ್ಪಿತ್ತು ಹೌದು ಶರ್ಪಿಗೆ ಕಣ್ಣಿದ್ದಿತ್ತಿಲ್ಲ ಹೌದು ಕಣ್ಣು ಹೋಗಿ ಕೌಲಕ್ಕೆ ಕೂತಿತ್ತು ಹೌದಲ್ವಾ ಅದೇ ಬಾವಿಗೆ ಶೀತಳ ತರ್ಬೇಕತ್ತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ನಾಗರ ಬಾವಿಗೆ ಹೋದ ಕಾಲಕ್ಕ ಕಣ್ಣು ಹೋಗಿ ಕಲ್ಲಾಗಿ ಕೂತಿರುವಂತ ಸರ್ಪ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಾಯಿ ಒಳಗೆ ಇಳಿಯುವಂತ ದಾರಿ ಒಳಗೆ ಕೂತಿದ್ದ ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೆಗಲಿ ಮ್ಯಾಗಿನ ಬಿದ್ದಿಗೆ ಕೈ ಒಳಗೆ ಹಿಡ್ಕೊಂಡು ಏನ್ ಮಾಡ್ದ ಬಾಯಿ ಒಳಗೆ ಇಳಿದು ಶೀತಳ ತರ್ಬೇಕು ತಂದಿ ಸೇವಾಕತ್ ಹೇಳಿ ಬಾಯಿ ಒಳಗೆ ಇಳಿಲತ್ತಿದ್ದ ಹಾವ ಅಡ್ಡಗಡ್ತು ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಮನಸ್ಸಿನೊಳಗ ವಿಚಾರ ಮಾಡ್ಕೊಂಡ ಯಾವುದು ಇದು ನನಗ ಅಡ್ಡಗಟ್ಟದಪ್ಪ ಅಂತಂದ್ರ ನನ್ನ ಗುರುತ ಇದಕ್ಕೆ ಸಿಕ್ಕಿಲ್ಲ ಅಂತ ಹೇಳಿ ತಿಳ್ಕೊಂಡು ಕರಣಿ ಸಿಕ್ಕಂಡು ಕೊಟ್ಟ ಸಾಕ್ಷಾತ್ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಂದಾನ ಅಂತ ಹೇಳಿ ಶರಣಾಗಿ ಸೈಡ್ ಕೂತು ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೆಗಲ ಮ್ಯಾಗಿನ ಬಿಂದಿಗೆ ಕೈ ಒಳಗೆ ಹಿಡ್ಕೊಂಡು ಬಾಯಿ ಒಳಗೆ ಇಳುದು ಹೌದು ಹರಿ ಹೊಡೆದ ನೀರು ತುಂಬಬೇಕತ್ತಾನ ಏನಾಗ್ತದ ಹೇಳ್ತೀನಿ ಕೇಳು ಹೇಳು ಬಿಂದಿಗೆ ಒಳಗ ನೀರು ತುಂಬುವಾಗ ಬಿದ್ದಾದ ಕಪ್ಪೆ ನೀರಿಗೆ ನೆರ ಬಿಟ್ಟು ನಡೆದನು ಬಯಲಿಗೆ ಆಶೀರ್ವಾದ ಮಾಡನು ಜಗಳರಿಗೆ ಮತ್ತೊಂದು ಮಾತ ಮರಳಿ ಕೆಳದ ಹಮಕೋನ ಉಳಿಯಬೇಕು ಕಡೆವರೆಗೆ ದಯ ತೋರೋ ದೇವನನ ಪಾಲಿಗೆ ಪರಿ ಪರಿಯಿಂದ ಬಿದ್ದು ಗೆಳೆ ಪಾದೆಗೆ ಮತ್ತೊಂದು ಮಾತ ಮರಳಿ ಕೆಳದ ಹಮಕೋನ ಉಳಿಯಬೇಕು ಕಡೆವರೆಗೆ ದಯ ತೋರೋ ದೇವನನ ಪಾಲಿಗೆ ಪರಿ ಪರಿಯಿಂದ ಬಿದ್ದು ಗೆಳೆ ಪಾದೆಗೆ ಏನಾಯ್ತವ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಿಂದಿಗೆ ಹಿಡ್ಕೊಂಡು ಥರಿ ಹೊಡೆದ ನೀರು ತುಂಬಟ್ಟೆಗೆ ಹೌದು ಜಾರಿ ಬಂದ ಕಪ್ಪಿ ನೀರಿಗೆ ಬಿತ್ತು ಅವಾಗ ಏನ್ ಮಾಡ್ತಾನ ಅಮೋಘ ಸಿದ್ಧ ತಾಯಿ ಪಾರ್ವತಿ ಹೇಳಿದ ಮಾತ ಪಟ್ನೆ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ನೆನಪಾಯ್ತು ಏನ್ ಹೇಳಿದ್ರು ತಾಯಿ ಏನ್ ಹೇಳುವ ನಿನ್ನ ಗುರು ಹೆಚ್ಚಿನ ಹೊಂದಿದೆ ಅಂದ ಬಳಕ ನಿನ್ನ ತಂದೆ ಹೆಚ್ಚಿನ ಹೊಂದಿದೆ ಅಂದ ಬಳಕ ನಿನ್ನ ತಂದಿಗೋಸ್ಕರವಾಗಿ ಹುಳ ಮುಟ್ಲಾರ ಹೂವ ಕಪ್ಪಿಕನ ಕಾಲ್ ನೀರು ತಗೊಂಡು ಬಾ ಅಂದಾಳ ತಾಯಿ ನಾರ ತರಿ ಹೊಡೆದ ನೀರು ತುಂಬಟ್ಟೆಗೆ ಜಾರಿ ಬಂದ ಕಪ್ಪಿ ನೀರಿಗೆ ಬಿತ್ತು ಕಪ್ಪಿ ನೀರಾಗ ಬಿತ್ತದ ನೀರು ಎಂಜಲಾಯ್ತ ತಿಳ್ಕೊಂಡು ಈ ಎಂಜಲ ನೀರು ಒಯ್ದು ನನ್ನ ತಂದಿ ಸೇವಾ ಮಾಡ್ದನೆ ಅಂದ್ರೆ ನನ್ನ ತಾಯಿ ಮಾತಿಗೆ ಭ್ರಷ್ಟನಾತಿನ ತಿಳ್ಕೊಂಡು ತುಂಬಿರುವಂತ ಬಿಂದಿಗೆ ಒಳಗೆ ನೀರು ಹೊಳ್ಳಿ ಬಾಯಿ ಒಳಗೆ ಬರಕಿ ಬಾಯಿ ಒಳಗಿರುವಂತ ಜಕ್ಕಣರಿಗೆ ಆಶೀರ್ವಾದ ಮಾಡಿ ಬಾಯಿ ಮೇಲೆ ಬಂದ ಗಬ್ರಪ್ಪ ಬಾಯಿ ಮೇಲೆ ಬಂದ ಅದು ಶರ್ಪ್ ಏನ ಕಣ್ಣು ತಗೊಂಡು ಕೂತಿತ್ತು ನೋಡು ಅಲ್ಲೇ ಕೂತಿತ್ತದು ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ಅಡ್ಡಗಟ್ಟಿ ಮತ್ತೊಂದು ಮಾತು ಕೇಳ್ತು ಏನಂತ ಕೇಳ್ತು ಯೋಗಿನಾದ ಅಮೋಘ ಸಿದ್ದೇಶ್ವರ ತಂದೆ ನನಗ ಕರ್ಣಿಸಿ ಕಣ್ಣು ಕೊಟ್ಟಿ ನನಗ ಅಡಿವೆ ಅಂದ್ರ ಗೊತ್ತಿಲ್ಲ ಕಲ್ಲಂದ್ರ ಗೊತ್ತಿಲ್ಲ ಮುಳ್ಳಂದ್ರ ಗೊತ್ತಿಲ್ಲ ಮನುಷ್ಯರಂದ್ರ ಗೊತ್ತಿಲ್ಲ ದನ ಅಂದ್ರ ಗೊತ್ತಿಲ್ಲ ಕಣ್ಣು ಹೋಗಿ ಕಲ್ಲಾಗಿ ಕಾವಲಕ್ಕ ಕೂತಿದೆ ನನಗ ಕರ್ಣಿಸಿ ಕಣ್ಣು ಕೊಟ್ಟಿ ತಂದೆ ನನಗ ಕಣ್ಣು ಕೊಟ್ಟು ಅಡವಿ ಅರಣ್ಯದಾಗ ಬಿಟ್ರೆ ನನ್ನ ಪರಿಸ್ಥಿತಿ ಏನು ನನಗೊಂದು ನಾಮ ಕೊಡು ನನಗೊಂದು ಶಜಾ ಕೊಡುವತ್ತು ಎಂತದ ಶಜಾ ಅಂತ ಶಜಾ ಕೊಡ್ತಾನವ ಸೂರ್ಯ ಚಂದ್ರ ಇರೋ ತನನು
ನಾನು ಅಂತ ಛಾಜ ಏನು ಕೊಟ್ಟ ನನಗೊಂದು ನಾಮ ಕೊಡು, ನನಗೊಂದು ಶಾಜಾ ಕೊಡು ಅಂತ ಹೇಳಿ ಯೋಗಿನಾದ ಅಮೋಘ ಸಿದ್ದೇಶ್ವರನ ಅಂಗಲಾಚಿ ಬೇಡ್ತಿತ್ತು ಹಾವ. ಹೌದು ಹೌದು. ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಹಾವಿಗೆ ಹೇಳ್ತಾನ, ಏನತ್ತ ಹೇಳ್ದ? ಕರುಣಿಸಿ ಕಣ್ಣು ಕೊಟ್ಟು ನಿನ್ನ ಅಡವಿ ಅರಣ್ಯದಾಗ ಬಿಡಂಗಿಲ್ಲ, ಒಂದು ನಾಮ ಕೊಡ್ತೀನಿ, ಒಂದು ಶಾಜಾ ಕೊಡ್ತೀನಿ ಅಂತ ಹೇಳ್ದ. ಹೌದು. ಎಂತ ಛಾಜ ಕೊಡ್ತಾನ? ಎಂತದ ನಾಮ? ಎಂತದು? ನಾಡಿಗೆ ದೊಡ್ಡದು ನಾಗರ ಪಂಚಮಿ. ಹೌದು ಹೌದು. ನಾಡಿಗೆ ದೊಡ್ಡದು ನಾಗರ ಪಂಚಮಿ, ನಾಡ ಮೇಲಿರುವಂತ ನಾರ್ಯರೆಲ್ಲ ಬಂದು ವರ್ಷಕ್ಕೊಂದು ದಿವಸ ಒಂದು ಗಂಡನ ಮನಿ ಒಳಗೆ ಹಾಲೇರಿಬೇಕು, ಒಂದು ತವ್ರ ಮನಿ ಒಳಗೆ ಹಾಲೇರಿಬೇಕು. ಹೌದು ಹೌದು. ಇಂಥ ಛಾಜ ಯಾರು ಮಾಡಿಕೊಟ್ರು? ಯೋಗಿನಾದ ಅಮೋಘ ಸಿದ್ದೇಶ್ವರ ಮಾಡಿಕೊಟ್ಟ. ಇಲ್ಲಿ ಕೂಡ್ದಂತ ನನ್ನ ತಾಯಿ ತಂದಿ ದೈವಿಕ ಆಗಳ ತಂಗಿ ಹೇಳ್ಯಾಳ, ಬಹಳ ವಿಸ್ತಾರ ಮಾಡಿ ಹೇಳಿ ಟೈಮ್ ಪಾಸ್ ಮಾಡೋದು ಬೇಡ. ಹೌದು ಹೌದು. ಶಾರ್ಟ್ ಅಂಡ್ ಸ್ವೀಟ್ ನಾಗ ಮುಗಿಸ್ಬಿಡ್ರಿ. ಇಲ್ಲಿ ಕೂಡಿರುವಂತ ಎಲ್ಲ ನನ್ನ ತಾಯಿ ತಂದಿ ಬಳಗಕ್ಕೂ ಏನಾಯ್ತಣ್ಣ? ಅಲ್ಲ, ಇದು ಏನು ಹೇಳತ್ತೀನ್ರಿ ನಾ? ಹಾಡಿನ ವಿಸ್ತಾರ ಹೇಳತ್ತೀನಿ ನಾ. ಏನ ಮತ್ತ ಅವ್ರಂಗ ಏನು ಹೇಳತ್ತಿಲ್ಲ. ಅಲ್ಲ, ಹಾವಿಗೆ ಏನು ಶಾಜ ಕೊಟ್ಟ ಯೋಗಿನಾದ ಅಮೋಘ ಸಿದ್ದೇಶ್ವರ ಅನ್ನಂತದ್ ಹೇಳಿ ನಿನ್ಗೇನ್ರ ತಿಳಿದಿಲ್ಲ ಏನಣ್ಣ ಇದ್ರಾಗ? ತಿಳಿದಿತ್ತಂದ್ರ ಕುಂದ್ರ ಅದಕ್ಕೆ ನಾಡಗೌಡ ಬಹಳ ವಿಸ್ತಾರ ಮಾಡಿ ಹೇಳೋದು ಬೇಡ. ಇಲ್ಲಿ ಕೂಡಿರುವಂತ ಎಲ್ಲ ನನ್ನ ತಾಯಿ ತಂದಿ, ತಾಯಿ ತೀರಿ ಹೋಗಿದ್ದಳಂದ್ರ ಅಣ್ಣನ ಹೆಂಡತಿ ಇದ್ದಳಂದ್ರ ವರ್ಷಕ್ಕೊಂದು ದಿವಸ ಹೆಣ್ಣು ಮಗಳಿಗೆ ನಾಗರ ಪಂಚಮಿ ಹಬ್ಬಕ್ಕ ನೀವೇನು ಸೀರೆ ಉಡಿಸ್ಬೇಡ್ರಿ, ಬಂಗಾರ ಕೊಡ್ಬೇಡ್ರಿ, ಬೆಳ್ಳಿ ಕೊಡ್ಬೇಡ್ರಿ, ರೊಕ್ಕ ಕೊಡ್ಬೇಡ್ರಿ, ರೂಪಾಯಿ ಕೊಡ್ಬೇಡ್ರಿ, ಏನು ಕೊಡ್ಬೇಡ್ರಿ. ಮನಿತನ ಬಂದಿರುವಂತ ಹೆಣ್ಣು ಮಗಳಿಗೆ ಒಂದು ಚೆರಿಗೆ ನೀರು ಕೊಟ್ಟು ಹೊಸ್ತಲ್ ಒಳಗ್ ಕರೆದ್ರಿ ಅಂದ್ರ ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ತಂದಿ ಆತ್ಮಕ ಶಾಂತಿ ಸಿಗ್ತದ ಅಂತ ಹೇಳಿ ನಾಗರ ಪಂಚಮಿ ಹಬ್ಬ ಅನ್ನಂತದ್ ಹೆಂಗ್ ಹುಟ್ಟಿಸದೇವ ನಾಮ ಹೆಂಗಿಟ್ಟ ಹೇಳ್ತೀನಿ ಕೇಳು. ಹೇಳಿವಾ? ನಾಗರ ಪಂಚಮಿ ಹಬ್ಬ ಹುಟ್ಟಿಸಿ ಹಲೋ, ಈ ಕೊಳ್ಳೂರು ಗ್ರಾಮಕ್ಕೆ ಕೊಟ್ಟಂತ ಕಾಣಿಕೆಯನ್ನು ಅಪ್ಪಶ್ಯ ಮಾಳಪ್ಪ ಅಣಾಜಿ 50 ರೂಪಾಯಿ, ಬೀರಪ್ಪ ಪೂಜಾರಿ 50 ರೂಪಾಯಿ, ನಾಗಪ್ಪ ರೇವಣಸಿದ್ದ ವೃದ್ಧವಾಡಿ ಇವರಾದ್ರು 50 ರೂಪಾಯಿ, ಶೌರಪ್ಪ ಶಿವರಾಯ್ ಕರ್ಮಲ್ 50 ರೂಪಾಯಿ, ಶ್ರೀಮಂತ ಬೋರಟ್ಕರ್ 50 ರೂಪಾಯಿ, ಯಶವಂತ ಕಾಂಬಳೆ 25 ರೂಪಾಯಿ, ಶಿವರಾಯ್ ಹನುಮಂತ ಮಂಗೋಡ್ 50 ರೂಪಾಯಿ ಮತ್ತು ಶಂಕರ್ ಗಣಪತಿ ಕಾಳೆ 50 ರೂಪಾಯಿ, ಶೌರ್ಯಪ್ಪ ಬಸವಂತ ಕೋಟಿ 100 ರೂಪಾಯಿ, ಮಾರುತಿ ಟಬಾರ್ ಐಗೊಂಡೆ 50 ರೂಪಾಯಿ, ಪೀರಪ್ಪ ಶೌರಪ್ಪ ಕರ್ಮಲ್ 50 ರೂಪಾಯಿ, ಶೌರಪ್ಪ ಶಿವನಿಂಗಪ್ಪ ಸಾವಳಗಿ 50 ರೂಪಾಯಿ, ಅಪ್ಪಾರಾವ್ ಶಿವನಿಂಗಪ್ಪ ಸಾವಳಗಿ 50 ರೂಪಾಯಿ, ಬಸಣ್ಣ ರಾಮಣ್ಣ ಕರ್ಮಲ 100 ರೂಪಾಯಿ, ಸಂಜುಕುಮಾರ ಸಾತುದುನಿ 50 ರೂಪಾಯಿ, ನಾಗಣ್ಣ ಶರಣಪ್ಪ ಶಿನ್ಕೇರ್ 50 ರೂಪಾಯಿ, ಮಲ್ಲಣ್ಣ ಗುರಣ್ಣ ಹಳ್ಳದ 50 ರೂಪಾಯಿ, ಸಂತೋಷ್ ಶಿವರಾಯ್
मंगळ 50 रुपये, अशोक पुन्नप्पा रायगोंडे 50 रुपये, शिवलिंगप्पा चंद्रशा भटगी 50 रुपये, बीरप्पा गुरण्णा हळद 50 रुपये, सिद्धप्पा विठोबा रायगोंडे 50 रुपये, निंगण्णा रेवणसिद्ध शिनखेड 50 रुपये, रामण्णा भोताळी वागी 50 रुपये, ज्ञानमामा भीमराव खाती 50 रुपये, बसवराज पुन्नप्पा रायगोंडे 50 रुपये, पुंडलिक विठोबा शिंगे ಊರಾದ್ರು ಕೂಡ 50 ರೂಪಾಯಿ, ಶೌರಪ್ಪ ಬಂಡಪ್ಪ ಕರ್ಮಲ್ 50 ರೂಪಾಯಿ, ಯಲ್ಲಪ್ಪ ಧರ್ಮಣ್ಣ ಮಂಗೋಡ 50 ರೂಪಾಯಿ, ರೇವಣಸಿದ್ಧ ಯಳಸಂಗಿ 50 ರೂಪಾಯಿ, ಗುರುನಾಥ ಧರ್ಮಣ್ಣ ಕೋಟಿ 50 ರೂಪಾಯಿ, ಶ್ರೀಮಂತ ಕಲ್ಲಪ್ಪ ಖಾತಿ 50 ರೂಪಾಯಿ, ಅಂಬು ಸೌಕಾರ 50 ರೂಪಾಯಿ, ಸರ್ಪಂಚ್ ಆಗಿರುವಂತ ಚಂದ್ರಶೇಖರ ಭೀಮರಾವ್ ಖಾತಿ 50 ರೂಪಾಯಿ, ಅರ್ಜುನ್ ಶಂಕರ್ 50 ರೂಪಾಯಿ, ನಿಂಗಾಶ ಶೌರಪ್ಪ ಮಾಡಬ 50 ರೂಪಾಯಿ, ಗಣೇಶ್ ಪೂಜಾರಿ ಕೋಕ್ರೆ ಇವರು 50 ರೂಪಾಯಿ, ಬಸವರಾಜ ಸಿದ್ದರಾಮ್ ಕರ್ಕಲ್ 50 ರೂಪಾಯಿ, ಶೌರಪ್ಪ ಶರಣಪ್ಪ ಖಾತಿ 50 ರೂಪಾಯಿ, ಸಿದ್ದಪ್ಪ ನಾಗಪ್ಪ ಬುರಾನ್ಪುರೆ 100 ರೂಪಾಯಿ, ಸಿದ್ದಣ್ಣ ಚೆನ್ನಪ್ಪ ಕರ್ಕಲ್ 50 ರೂಪಾಯಿ, ರಮೇಶ್ ಶಿವರಾಯ್ ರಾಯಗೊಂಡೆ 50 ರೂಪಾಯಿ, ಆನಂದ್ ಗಂಗಣ್ಣ ಖಾತಿ 50 ರೂಪಾಯಿ. देवेंद्र चंद्रशेखर करमाल 50 रुपये, नागेंद्र पुजारी 50 रुपये, सोपन घेनप्प करमाल 50 रुपये, रेवणसिद्ध जळकी 100 रुपये, अमोघसिद्ध पॅटीश 50 रुपये, चंद्रशेखर तिप्पण जळकी 100 रुपये, शिवपुत्र रामण्णा करमाल 50 रुपये, अंबुबम्मा खाती 50 रुपये, सिद्धप्ಪ रेवणसिद्ध पुजारी 50 रुपये ಮತ್ತು ಭೀಮಶಾ ಕಲ್ಲಪ್ಪ ಮಂಗೋಡ 25 ರೂಪಾಯಿ, ವಿಠ್ಠಲ್ ಶೌರಪ್ಪ ಕರ್ಮಲ್ 50 ರೂಪಾಯಿ, ಶಿವರಾಯ ಶಿವಶರಣ ಕರ್ಕಲ್ 50 ರೂಪಾಯಿ, ಪುನ್ನಪ್ಪಮುತ್ತ 50 ರೂಪಾಯಿ, ಅಶೋಕ್ ರೇವಣಸಿದ್ಧ ಸವಳಗಿ 50 ರೂಪಾಯಿ, ಲಕ್ಷ್ಮಣ ನಿಂಬಣ್ಣ ಶಿನಕೇರ್ 50 ರೂಪಾಯಿ, ಕೃಷ್ಣಪ್ಪ ನಾಗಪ್ಪ ಕರ್ಮಲ್ 50 ರೂಪಾಯಿ. ಮತ್ತು ಇದರೊಳಗಿನ ಹಣನು ಯಾರ ಹೆಸರು ಬಂದಿತ್ತಪ್ಪ ಮತ್ತೊಮ್ಮೆ ಹೆಸರು ಸ್ವೀಕರಿಸ್ತೇನೆ. ಸಾಮಣ್ಣಮ್ಮ ವಗ್ಗಿ ಇವರಾದ್ರೂ ಕೂಡ ಈ ತಾಳ ಬಡುವಂತ ವ್ಯಕ್ತಿಗಳಿಗೆ 1 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗಾದ್ರೂ ಎಷ್ಟು 100 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗಾದ್ರೂ ಬ್ರಹ್ಮಲಿಂಗೇಶ್ವರ ಮಹಾಲಿಂಗೇಶ್ವರ ಶ್ರೀ ಸಂಪತ್ವನ್ನು ಕೊಟ್ಟು ಕಾಪಾಡಬೇಕು ಕೊಟ್ಟಂತ ಹಣವನ್ನ ಸ್ವೀಕಾರ ಮಾಡ್ತೀನಿ. ಮತ್ತು ಯಾವ ಕೃಷ್ಣಪ್ಪ ಕಾಕ ವಿಠೋಬಾ ಕರ್ಮಲ ಇವರಾದ್ರೂ ಕೂಡ 50 ರೂಪಾಯಿ ಕೊಟ್ಟಿದ್ದಾರೆ. ಮುಂದಿನ ಕ್ಯಾಮ್ರಾ ಬರ್ಸ್ರಿ, ಕ್ಯಾಮ್ರಾ ಕಟ್ಟಿಲ್ಲ ಹಿಂದಿನ ವರ್ಷ ಕೂಡ ಹಲೋ 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 ಸರ್ ಬರ್ರಿ ಕಟ್ಟಿ ಮೇಲೆ ನಿಂಗಣೆ ಕಟ್ಟಿ ಮೇಲೆ ನಿಂಗಣೆ ನಿಂಗಣೆ ಕಟ್ಟಿ ಕೈಯಾಗ ನಮ್ಮ ಬಡಿಗೆ ಅಲ್ಲಿದ್ದ ನೋಡ್ರಿ ಏಸವ್ ನಮ್ಮ ಆಸ ಬಡಿಗೆ ಮತ್ತು ಬಸವಂತ ಕಾಕ ಪೀಡಿಕ ಕರ್ಮಲ 50 ರೂಪಾಯಿ, ಯಲ್ಲಪ್ಪ ಭೀಮಶಾ ಬಿರಾಜ್ದಾರ್ ಅವ್ರ 50 ರೂಪಾಯಿ, ರಮೇಶ್ ಧರ್ಮಣ್ಣ ಮಂಗೋಡ 50 ರೂಪಾಯಿ, ಗಣಪತಿ ಅರ್ಜುನ್ ಪಾಟೀಲ್ 50 ರೂಪಾಯಿ, ಸಿದ್ದಪ್ಪ ಶರಣಪ್ಪ ಬುರಾನ್ಪುರ